ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಬಾರ್ಗಳಿಗೆ ಅಬಕಾರಿ ಇಲಾಖೆ ರೂಲ್ಸ್ ಹಾಕಿದ್ರೆ ಈ ಬಾರ್ಗೆ ಮಾತ್ರ ಯಾವ ಭಯವೂ ಇಲ್ಲ. ಈ ಅಕ್ರಮದಿಂದ ಇಡೀ ಏರಿಯಾದ ಮಂದಿಯೇ ಕಂಗಾಲಾಗಿದ್ದು, ಈ ಬಾರ್ ಮಾಲೀಕನಿಗೆ ಸಾಥ್ ಕೊಡ್ತಿರೋದು ಯಾರು? ಮದ್ಯದ ಅಮಲಿನಲ್ಲಿ ಮುಳುಗಿರೋ ಈ ಅಕ್ರಮ ಅಡ್ಡೆಯ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಅನ್ನಪೂರ್ಣೇಶ್ವರಿ ಬಾರ್ನಲ್ಲಿ ಅಬಕಾರಿ ರೂಲ್ಸ್ ಬ್ರೇಕ್. ರೇಷನ್ ಅಂಗಡಿಗಿಂತ ಮುಂಚೆಯೇ ಎಣ್ಣೆ ಅಂಗಡಿ ಓಪನ್. ಇದು ಕುರುಬರಹಳ್ಳಿ ಪೈಪ್ಲೈನ್ ರಸ್ತೆಯಲ್ಲಿರೋ ಅನ್ನಪೂರ್ಣೇಶ್ವರಿ ಬಾರ್ ಅಂಡ್ ರೆಸ್ಟೋರೆಂಟ್. ಇಲ್ಲಿ ಮೇನ್ ಡೋರ್ ಮುಚ್ಚಿದ್ರು ಪಕ್ಕದ ಕಿಚನ್ ಬಾಗಿಲು ಮಾತ್ರ ಸದಾ ಓಪನ್. ಬೆಳಗ್ಗೆ 10 ಗಂಟೆಗೆ ಓಪನ್ ಆಗಬೇಕಾದ ಬಾರ್ ಇಲ್ಲಿ ಬೆಳಗ್ಗೆ 5 ಗಂಟೆಗೆ ಶುರುವಾಗುತ್ತೆ. ಕೂಲಿ ಕಾರ್ಮಿಕರು ರೇಷನ್ ಅಂಗಡಿ ಮುಂದೆ ನಿಂತಂತೆ ಇಲ್ಲಿ ಎಣ್ಣೆಗಾಗಿ ಕ್ಯೂ ನಿಂತಿರ್ತಾರೆ. ಒಳಗೆ ಕುಡಿಯೋದು ಸಾಲದು ಅಂತ ಮದ್ಯಪ್ರಿಯರು ಬಾರ್ ಮುಂದಿರೋ ಬಸ್ ನಿಲ್ದಾಣವನ್ನೇ ಬಾರ್ ಮಾಡಿಕೊಂಡಿದ್ದಾರೆ. ಇದರಿಂದ ಮಹಿಳೆಯರು ಮತ್ತು ಶಾಲಾ ಮಕ್ಕಳು ಓಡಾಡೋದಕ್ಕೂ ಭಯ ಪಡುವಂತಾಗಿದೆ. ಅಬಕಾರಿ ಅಧಿಕಾರಿಗಳಿಗೆ ಮತ್ತು ಪೊಲೀಸರಿಗೆ ದೂರು ನೀಡಿದ್ರು ಯಾವುದೇ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳು ಬಂದು ಮಾಮೂಲಿ ಪಡೆದು ಹೋಗ್ತಾರೆ ಅನ್ನೋದು ಸ್ಥಳೀಯರ ಗಂಭೀರ ಆರೋಪವಾಗಿದೆ. ನಿಯಮಗಳನ್ನ ಗಾಳಿಗೆ ತೂರಿ ಹಣ ಮಾಡೋಕೆ ನಿಂತಿರೋ ಈ ಬಾರ್ ಮಾಲೀಕನಿಗೆ ಅಧಿಕಾರಿಗಳೇ ಸಾಥ್ ನೀಡುತ್ತಿದ್ದಾರಾ? ಸಾರ್ವಜನಿಕರ ಸಮಸ್ಯೆಗೆ ಅಬಕಾರಿ ಇಲಾಖೆ ಬ್ರೇಕ್ ಹಾಕುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಎಸ್ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.